ಹಾಯ್ ಹಲೋ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪೂರ್ಣ. ನಾನು ಇವತ್ತು ಗ್ರಾಮರ್ ಕ್ಲಾಸ್ನಲ್ಲಿ ಟೆನ್ಸ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಟೆನ್ಸ್ ಅಂದ್ರೇನು? ಟೆನ್ಸಸ್ ಅಂದರೆ ಕಾಲಗಳು ಅಂತ. ಓಕೆ, ಈಗ ನಾವು ಕನ್ನಡದಲ್ಲಿ ಹೇಳಬೇಕು ಅಂದರೆ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಅಂತ. ಓಕೆ, ಮೂರು ಕಾಲಗಳಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ನಾವು ಹಿಂದೆ ಏನು ಮಾಡಿದ್ವಿ, ಈಗೇನು ಮಾಡ್ತಾ ಇದ್ದೀವಿ, ಮುಂದಕ್ಕೆ ಏನು ಮಾಡ್ತೀವಿ ಅನ್ನೋದನ್ನ ಇದರಲ್ಲಿ ನಾವು ಸೂಚಿಸ್ತೀವಿ. ಓಕೆ, ಈ ಟೆನ್ಸಸ್ ಅಲ್ಲಿ ನೋಡಿ, ಇದರಲ್ಲೇ ಇದೆ, ದ ಟೆನ್ಸ್ ಈಸ್ ಎ ವರ್ಬ್ ಫ್ರಮ್ ವಿಚ್ ಶೋ ದಿ ಟೈಮ್ ಆ್ಯಂಡ್ ಡಿಗ್ರಿ ಆಫ್ ಕಂಪ್ಲೀಟ್ನೆಸ್. ಓಕೆ, ಅಂದರೆ ಏನು, ನಾವು ಯಾವ ಟೈಮ್ನಲ್ಲಿ ಏನು ಕೆಲಸನ ಹೇಗೆ ಕಂಪ್ಲೀಟ್ ಮಾಡ್ತೀವಿ ಮತ್ತು ಯಾವ ರೀತಿ ಅದನ್ನು ನಾವು ಸೂಚಿಸ್ತೀವಿ, ಯಾವ ಟೈಮಲ್ಲಿ ಮಾಡ್ತಾ ಇದ್ದೀವಿ, ನಿನ್ನೆ ಮಾಡಿದ್ವಾ, ಇವತ್ತು ಮಾಡಿದೀವಾ, ಇಲ್ಲ ನಾಳೆ ಮಾಡ್ತಾ ಇದ್ದೀವಾ ಅನ್ನೋದನ್ನ ನಾವು ಟೆನ್ಸ್ ಪ್ರಕಾರ ಹೇಳ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, ರಾಣಿ ಈಸ್ ಪ್ಲೇಯಿಂಗ್. ರಾಣಿ ಆಟ ಆಡ್ತಿದ್ದಾಳೆ. ಓಕೆ, ರಾಣಿ ಇವಾಗ ಆಟ ಆಡ್ತಿದ್ದಾಳೆ. ರಾಣಿ ವಾಸ್ ಪ್ಲೇಯಿಂಗ್. ರಾಣಿ ಆಟ ಆಡಿದ್ಲು. ರಾಣಿ ಆಟ ಆಡಿದ್ಲು. ರಾಣಿ ವಿಲ್ ಬಿ ಪ್ಲೇಯಿಂಗ್. ರಾಣಿ ಆಟ ಆಡ್ತಾಳೆ. ಓಕೆ, ಆಡ್ತಿದ್ದಾಳೆ, ಆಡ್ತಾಳೆ, ಆಡುತ್ತಾಳೆ. ನೋಡಿ, ಈಗ ನಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ನಿನ್ನೆ ಮೈಸೂರಿಗೆ ಹೋಗಿದ್ದೆ. ಅದು ಭೂತಕಾಲ. ಓಕೆ, ನಾನು ಇವತ್ತು ಮೈಸೂರಿಗೆ ಹೋಗ್ತಿದ್ದೀನಿ. ಅದು ವರ್ತಮಾನ ಕಾಲ. ನಾನು ನಾಳೆ ಮೈಸೂರಿಗೆ ಹೋಗ್ತೀನಿ. ಅದು ಭವಿಷ್ಯತ್ ಕಾಲ. ಅರ್ಥ ಆಯ್ತಾ? ನಿನ್ನೆ ನಾನು ಊಟ ಮಾಡಿದೆ, ಅದು ಭೂತಕಾಲ. ಇವಾಗ ನಾನು ಊಟ ಮಾಡ್ತಾ ಇದ್ದೀನಿ, ಅದು ವರ್ತಮಾನ ಕಾಲ. ನಾಳೆ ನಾನು ಊಟ ಮಾಡ್ತೀನಿ, ಅದು ಭವಿಷ್ಯತ್ ಕಾಲ. ಓಕೆ, ಅಂಡರ್ಸ್ಟ್ಯಾಂಡ್? ಈಗ ನೋಡಿ, ನಾವು ಕನ್ನಡದಲ್ಲಿ ಹೇಳಿದ್ವಲ್ಲ, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಅನ್ನಂಗೆ ಇಂಗ್ಲೀಷ್ನಲ್ಲಿ ಏನಂತ ಹೇಳ್ತೀವಿ? ಫಸ್ಟ್ ಒನ್ ಟೈಪ್ಸ್ ಆಫ್ ಟೆನ್ಸಸ್ ಅಲ್ಲಿ ಫಸ್ಟ್ ಒನ್ ಪ್ರೆಸೆಂಟ್ ಟೆನ್ಸ್, ವರ್ತಮಾನ ಕಾಲ. ಎರಡನೇದು ಪಾಸ್ಟ್ ಟೆನ್ಸ್, ಭೂತಕಾಲ, ಹಿಂದೆ ಆಗಿರೋದು. ನೆಕ್ಸ್ಟ್ ಫ್ಯೂಚರ್ ಟೆನ್ಸ್, ಮುಂದೆ ಆಗೋವಂಥದ್ದು. ನಾವು ಹಿಂದೆದು ಹೇಗೆ ಹೇಳ್ತೀವಿ, ಈಗ ನಡೀತಾ ಇರೋದನ್ನ ಹೇಗೆ ಹೇಳ್ತೀವಿ, ಮುಂದೆದನ್ನ ಹೇಗೆ ಹೇಳ್ತೀವಿ ಅನ್ನೋದು ಇಲ್ಲಿ ನಾವು ತಿಳ್ಕೊಳ್ಳೋ ಅಂಥದ್ದಾಗಿದೆ. ಓಕೆ, ಅದರಲ್ಲಿ ನೋಡಿ, ನಾವು ಹೇಗೆ ಅದನ್ನು ಕ್ಲಾರಿಫೈ ಮಾಡ್ತೀವಿ ಅಂದರೆ, ಹೇಗೆ ಅದನ್ನು ನಾವು ಸೆಂಟೆನ್ಸ್ನ ಹೇಳ್ತೀವಿ ಅಂತ ಒಂದು ಸ್ವಲ್ಪ ಸೆಂಟೆನ್ಸ್ನ ನಾನು ಇಲ್ಲಿ ಹೇಳ್ತೀನಿ, ನಿಮ್ಗೆ ಅದ್ರ ಮೇಲೆ ಅರ್ಥ ಆಗುತ್ತೆ ನೋಡಿ. ಓಕೆ, ಆ್ಯಕ್ಚುಲಿ ಬರೀ ಪ್ರೆಸೆಂಟು, ಫಾಸ್ಟು, ಫ್ಯೂಚರ್ ಮೂರೇ ಟೆನ್ಸ್ ಅಲ್ಲ, ಇದರಲ್ಲಿ ವಿಧಗಳಿದೆ. ಇದರಲ್ಲಿ 4 ಥರ ವಿಧ ಇದೆ, ಇದರಲ್ಲೂ 4 ಥರ ವಿಧ ಇದೆ, ಇದರಲ್ಲೂ 4 ಥರ. ಪ್ರೆಸೆಂಟು, ಪಾಸ್ಟು, ಫ್ಯೂಚರ್ ಟೆನ್ಸ್ಗಳಲ್ಲೂ ಕೂಡ ಅದರದೇ ಆದಂಥ 4 ವಿಧಗಳಿದೆ. ಅಂದರೆ ಆ ಫ್ಯೂಚರಲ್ಲೇ ನಾವು ಏನೇನು ಮಾಡ್ಬೋದು, ಯಾವ ರೀತಿ ಮಾಡ್ಬೋದು ಅಂತ. ಮತ್ತು ಪ್ರೆಸೆಂಟಲ್ಲಿ ಈಗಲೂ ಕೂಡ ನಾವು 4 ಥರ ಯಾವ ರೀತಿ ಹೇಳ್ಬೋದು ಅನ್ನೋದು ಕೂಡ ಇದೆ. ಆ್ಯಕ್ಚುಲಿ ಮುಂಚೆ ಇದಿರಲಿಲ್ಲ, ಆಮೇಲೆ ಇದನ್ನು ಈ ಥರ ಪ್ರೆಸೆಂಟು, ಫಾಸ್ಟು, ಫ್ಯೂಚರ್ ಅಷ್ಟೇ ಇದ್ದಿದ್ದು. ಆಮೇಲೆ ಇದನ್ನು ಆ ಪಾಸ್ಟ್ಗೆ 4ನ ಮತ್ತು ಫ್ಯೂಚರ್ಗೆ 4 ಪ್ರೆಸೆಂಟ್ಗೆ 4ನ ಆ್ಯಡ್ ಮಾಡಿದ್ದಾರೆ. ಸೊ ಇನ್ನೂ ಡೀಪಾಗಿ ತಿಳ್ಕೊಳ್ಳಿ, ಮುಂದೆ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೆ ಈ ಕಾನ್ಸೆಪ್ಟನ್ನ ಮಾಡಿದ್ದಾರೆ. ಓಕೆ, ಅದ್ರಲ್ಲಿ ನೋಡಿ, ಈಗ ನಾನು ಇದನ್ನು ಹೇಳ್ತೀನಿ ನಿಮಗೆ ಯಾವ ರೀತಿ ಅಂತ ನೋಡಿ. ಪ್ರೆಸೆಂಟು, ಪಾಸ್ಟ್, ಫ್ಯೂಚರು. ಓಕೆ, ಪ್ರೆಸೆಂಟ್ ಅಂದರೆ ಈಗ ನಡೀತಾ ಇರೋದು, ಪಾಸ್ಟ್ ಅಂದರೆ ಭೂತಕಾಲ ಅಂದರೆ ಹಿಂದೆ ನಡೆದಿರೋದು, ಫ್ಯೂಚರ್ ಅಂದರೆ ಮುಂದಕ್ಕೆ ನಡೆಯುವಂಥದ್ದು. ಓಕೆ, ಇಲ್ಲಿ ನೋಡಿ, ಗೋ ಅಂದರೆ ಹೋಗು ಅಂತ. ಓಕೆ, ವೆಂಟ್, ವಿಲ್ ಗೋ. ವೆಂಟ್ ಅಂದ್ರೇನು? ಹೋಗಿದ್ದೆ. ಹೋಗು, ಹೋಗಿದ್ದೆ, ಹೋಗ್ತೀನಿ. ವಿಲ್ ಗೋ, ಹೋಗಿದ್ದೆ, ಹೋಗ್ತೀನಿ. ಇವಾಗ ಹೋಗು, ನೆನ್ನೆ ಹೋಗಿದ್ದೆ, ನಾಳೆ ಹೋಗ್ತೀನಿ. ಅರ್ಥ ಆಯ್ತಾ? ಕಮ್, ಬಾ, ಕೇಮ್. ಬಂದಿದ್ದೆ. ವಿಲ್ ಕಮ್, ಬರ್ತೀನಿ. ಅರ್ಥ ಆಯ್ತಾ? ಸಿ, ಸಾ, ವಿಲ್ ಸಿ. ನೋಡ್ತಿದ್ದೀನಿ, ನೋಡಿದೆ, ನೋಡ್ತೀನಿ. ನೋಡ್ತಿದ್ದೀನಿ, ನೋಡಿದೆ, ನೋಡ್ತೀನಿ. ಈಟ್, ಏಟ್, ವಿಲ್ ಈಟ್. ಇವಾಗ ತಿಂತಿದ್ದೀನಿ, ತಿಂದಿದ್ದೆ, ತಿಂತೀನಿ. ತಿನ್ನುತ್ತೇನೆ, ತಿನ್ನುತ್ತಿದ್ದೇನೆ, ತಿಂದಿದ್ದೆ, ತಿನ್ನುತ್ತೇನೆ. ಇವಾಗ ನಾನು ಆಲ್ರೆಡಿ ಒಂದು ಆ್ಯಪಲ್ನ ತಿಂತಾ ಇದ್ದೀನಿ.
ಓಕೆ, ಅದು ಇವಾಗ ತಿಂತಾ ಇದ್ದೀನಿ. ಇವಾಗ ಏನದು ಪ್ರೆಸೆಂಟು. ತಿಂದಿದ್ದೆ, ಅದು ಬೆಳಗ್ಗೆ ತಿಂದಿದ್ದೆ, ಅದೇನದು ಪಾಸ್ಟು. ತಿಂತೀನಿ ಅಲ್ಲಿದೆ, ಅದೇನದು ಫ್ಯೂಚರು. ಅರ್ಥ ಆಯ್ತಾ? ಆಯಿತಾ? ಓಕೆ, ಇಷ್ಟೂ ನೀವೇನು ಮಾಡಿ ಒಂದು ನೋಟ್ಸಲ್ಲಿ ಬರ್ಕೊಳ್ಳಿ, ನಿಮಗೆ ಅರ್ಥ ಆಗಲಿ ಅಂತ ಇದನ್ನು ನಾನು ಬರೆದಿದ್ದೀನಿ. ಓಕೆ, ಗೋ ವೆಂಟ್ ವಿಲ್ ಗೋ, ಕಮ್ ಕೇಮ್ ವಿಲ್ ಕಮ್, ಸಿ ಸಾ ವಿಲ್ ಸಿ, ಈಟ್ ಏಟ್ ವಿಲ್ ಈಟ್, ಸ್ಪೀಕ್ ಸ್ಪೋಕ್ ವಿಲ್ ಸ್ಪೀಕ್. ಅರ್ಥ ಆಯ್ತಾ? ಇಷ್ಟೂ ಕೂಡ ನಿಮಗೆ ನೋಟ್ಸ್ ಬರ್ಕೊಳ್ಳಿ, ನಿಮಗೆ ಅರ್ಥ ಆಗುತ್ತೆ. ಈಗ ಪಾಸ್ಟು, ಪ್ರೆಸೆಂಟು, ಫ್ಯೂಚರ್ ಅಂದರೆ ಏನು ಅಂತ ಗೊತ್ತಾಯಿತು. ಕನ್ನಡದಲ್ಲಿ ಗೊತ್ತಿತ್ತು, ಇಂಗ್ಲೀಷಲ್ಲಿ ಇವಾಗ ಗೊತ್ತಾಯಿತು. ಪ್ರೆಸೆಂಟ್ ಅಂದರೆ ಇವಾಗ ನಡೀತಾ ಇರೋದು, ಪಾಸ್ಟ್ ಅಂದರೆ ಹಿಂದೆ ನಡೆದಿರೋದು, ಫ್ಯೂಚರ್ ಅಂದರೆ ಮುಂದಕ್ಕೆ ನಡೆಯುವಂಥದ್ದು. ಓಕೆ, ಈಗ ನೋಡಿ, ಅದು ಇನ್ನೂ ಎಕ್ಸಾಂಪಲ್ ಕೊಡ್ತೀನಿ. ಐ ಸ್ಟಡಿ ಮ್ಯಾಕ್ಸ್, ಐ ಸ್ಟಡಿಡ್ ಮ್ಯಾಕ್ಸ್, ಐ ವಿಲ್ ಸ್ಟಡಿ ಮ್ಯಾಕ್ಸ್. ಆಯಿತಾ? ನೋಡಿ, ನಾನಿವಾಗ ಮ್ಯಾಕ್ಸ್ನ ಸ್ಟಡಿ ಮಾಡ್ತಾ ಇದ್ದೀನಿ, ಮ್ಯಾಕ್ಸ್ನ ನಾನು ಸ್ಟಡಿ ಮಾಡ್ತಾ ಇದ್ದೀನಿ. ಸ್ಟಡಿಡ್, ನಾನು ಆಲೇ ಮ್ಯಾಕ್ಸ್ನ ಓದಿದ್ದೀನಿ, ಅದನ್ನ ಆಲೇ ಸ್ಟಡಿ ಮಾಡಿದ್ದೀನಿ. ಐ ವಿಲ್ ಸ್ಟಡಿ ಮ್ಯಾಕ್ಸ್, ನಾನು ಮುಂದಕ್ಕೆ ಮ್ಯಾಕ್ಸ್ನ ಓದ್ತೀನಿ. ನೆಕ್ಸ್ಟ್, ವಿ ಪ್ಲೇ ಗೇಮ್ಸ್, ನಾವು ಇವಾಗ ಗೇಮ್ ಆಡ್ತಾ ಇದ್ದೀವಿ. ವಿ ಪ್ಲೇಡ್ ಗೇಮ್ಸ್, ನಾವು ಗೇಮ್ ಆಡಿಬಿಟ್ವಿ, ಆಡಿದ್ವಿ. ಓಕೆ, ವಿ ವಿಲ್ ಪ್ಲೇ ಗೇಮ್ಸ್, ನಾವೆಲ್ಲ ಗೇಮ್ ಆಡ್ತೀವಿ. ಆಡ್ತಿದ್ದೀವಿ, ಆಡಿದ್ವಿ, ಆಡ್ತೀವಿ. ಈಗ ಆಡ್ತಿದ್ದೀವಿ. ಓಕೆ, ಈಗ ನಾನು ಚೆಸ್ನ ಆಡ್ತಾ ಇದ್ದೀನಿ. ನಾನು ನಿನ್ನೆ ಆಡಿದ್ದೆ, ನಾಳೆ ಆಡ್ತೀನಿ. ಅರ್ಥ ಆಯ್ತಾ? ಇದು ಪಾಸ್ಟು, ಪ್ರೆಸೆಂಟು, ಫ್ಯೂಚರು. ಸೊ ನೀವು ಇದನ್ನು ನೀಟಾಗಿ ಅರ್ಥ ಮಾಡಿಕೊಂಡ್ರೆ, ನೀವು ಇಂಗ್ಲೀಷ್ನ ಕಾನ್ವರ್ಜೇಷನ್ ಮಾಡಬೇಕಾದ್ರೆ, ನಿನ್ನೆ ನೀವು ಈಗ ಎಲ್ಲೋಗಿದ್ರಿ, ಇವತ್ತೇನಕ್ಕೆ, ಈಗ ಟೀಚರ್ ನಿಮ್ಮನ್ನ ಸ್ಕೂಲಲ್ಲಿ ನೆನ್ನೆ ಏನಕ್ಕೆ ಬಂದಿರಲಿಲ್ಲ ಅಂತ ಅಂದಾಗ ಏನು ಹೇಳ್ತೀರಾ? ಇವತ್ತು ಯಾಕೆ ಲೇಟಾಗಿ ಬಂದಿದ್ಯಾ ಅಂತ ಅಂದಾಗ ಏನಂತೀರಿ? ಇವತ್ತೇನಕ್ಕೆ, ಈಗ ಟೀಚರ್ ನಿಮ್ಮನ್ನ ಸ್ಕೂಲಲ್ಲಿ ನೆನ್ನೆ ಏನಕ್ಕೆ ಬಂದಿರಲಿಲ್ಲ ಅಂತ ಅಂದಾಗ ಏನು ಹೇಳ್ತೀರಾ? ಇವತ್ತು ಯಾಕೆ ಲೇಟಾಗಿ ಬಂದಿದ್ಯಾ ಅಂತ ಅಂದಾಗ ಏನಂತೀರ? ನಾಳೆ ನೀನು ಯಾಕೆ ಬರಲ್ಲ ಅಂತ ಕೇಳಿದಾಗ ಏನಂತೀರ ಅನ್ನೋದಕ್ಕೆ ಈ ಥರ ಸಿಂಪಲ್ಲಾಗಿ ಹೇಳ್ಬೋದು. ಓಕೆ, ಈಗ ನೋಡಿ, ನಾನು ಹೇಳಿದ್ನಲ್ಲ, ಪ್ರೆಸೆಂಟು, ಫಾಸ್ಟು, ಫ್ಯೂಚರ್ ಟೆನ್ಸಲ್ಲಿ 4 ಅಂದರೆ 4 ಟೈಪ್ಸ್ ಮಾಡಿದ್ದಾರೆ ಅದರೊಳಗಡೆ. ಓಕೆ, ಅದರಲ್ಲಿ ಫಸ್ಟು ಅನ್ನೋ ಪ್ರೆಸೆಂಟ್ ನೋಡೋಣ ನಾವು. ಓಕೆ, ಪ್ರೆಸೆಂಟ್ ಬಗ್ಗೆ ನೋಡೋಣ. ಪ್ರೆಸೆಂಟು ಫಸ್ಟ್ನೇದು ಸಿಂಪಲ್ ಪ್ರೆಸೆಂಟ್. ಎರಡನೇದು ಪ್ರೆಸೆಂಟ್ ಕಂಟಿನ್ಯೂಸ್. ನೆಕ್ಸ್ಟು ಪ್ರೆಸೆಂಟ್ ಪರ್ಫೆಕ್ಟ್. ಸಾರಿ, ನಾನು ಅದು ತುಂಬ ಮಾರ್ಕರಲ್ಲಿ ಬರ್ತಿದ್ದೇನೆ. ಆ್ಯಕ್ಚುಲಿ ನನ್ನ ಹ್ಯಾಂಡ್ ರೈಟಿಂಗ್ ಅಷ್ಟು ನೀಟಾಗಿ ಬರಲ್ಲ. ಸೊ ಸ್ಪೆಲ್ಲಿಂಗು ಸ್ವಲ್ಪ ಫುಲ್ಲು ಗಜಾಬಿಜಿ ಬಂದಿದೆ. ನಾನು ಹೇಳ್ತಾ ಇದ್ದೀನಲ್ಲ, ಆ ರೀತಿಯೇ ಅರ್ಥ ಮಾಡ್ಕೊಳ್ಳಿ. ಓಕೆ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ನೆಕ್ಸ್ಟು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಸೇಮು ಪ್ರೆಸೆಂಟಲ್ಲಿ ಇದೆಯಲ್ಲ, ಅದನ್ನು ಪಾಸ್ಟು. ಸೇಮ್ ಫ್ಯೂಚರು, ಸೇಮ್. ಸಿಂಪಲ್ ಪ್ರೆಸೆಂಟ್, ಪಾಸ್ಟ್ ಪ್ರೆಸೆಂಟ್, ಫ್ಯೂಚರ್ ಪ್ರೆಸೆಂಟ್. ಒಂದೇದು ಮುಗೀತಾ? ಅದೇ ಸೇಮ್ ಅದಕ್ಕೇನೆ. ಪ್ರೆಸೆಂಟ್ ಕಂಟಿನ್ಯೂಸ್, ಪಾಸ್ಟ್ ಕಂಟಿನ್ಯೂಸ್, ಫ್ಯೂಚರ್ ಕಂಟಿನ್ಯೂಸ್. ಮುಗೀತಾ? ಅದೇ ಪ್ರೆಸೆಂಟ್ ಅಂತ ಇರುತ್ತವು, ಪಾಸ್ಟ್ ಬರುತ್ತೆ, ಫ್ಯೂಚರ್ ಬರುತ್ತೆ. ಆ 4 ಒಂದು ನೀವು 4 ನೀಟಾಗಿ ಕಲ್ತ್ಕೊಂಡ್ರೆ ಇನ್ನೆರಡು ಕೂಡ ಕೇಳಿದಾಗ ನೀವು ಹಾಗೆ ಬರಿಬೋದು. ಅರ್ಥ ಆಯ್ತಾ? ನೆಕ್ಸ್ಟು ಪ್ರೆಸೆಂಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್, ಫ್ಯೂಚರ್ ಪರ್ಫೆಕ್ಟ್. ಕ್ಲಿಯರ್? ನೆಕ್ಸ್ಟು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್. ಮುಗಿತಾ? ಪ್ರೆಸೆಂಟು, ಪಾಸ್ಟು, ಫ್ಯೂಚರ್ಗೂ ಕೂಡ ಸೇಮ್ ಬರುತ್ತೆ. ಬಟ್ ಪ್ರೆಸೆಂಟ್ ಇರುತ್ತವು ಫಾಸ್ಟ್ ಹಾಕೋಬೇಕು ಮತ್ತು ಫ್ಯೂಚರ್ ಹಾಕೋಬೇಕು. ಬಟ್ ಇದೆಲ್ಲ ಸೇಮ್ ಇರುತ್ತೆ. ಕ್ಲಿಯರ್? ಜಾಸ್ತಿ ಡೀಪಾಗಿ ಅಂದರೆ ಈ ಥರ ಸ್ವಲ್ಪ ನೀವು ಇದಾಗಿ ತಿಳ್ಕೊಳ್ಳಿ. ಹೋಗ್ತಾ ನಿಮಗೆ ಎಕ್ಸಾಂಪಲ್ ಹೋದಂಗೆ ಗೊತ್ತಾಗುತ್ತೆ. ಕ್ಲಿಯರ್? ಇದು ಮುಗಿತಲ್ಲ? ನೆಕ್ಸ್ಟು ಈಗ ನೋಡಿ, ನಾನು ಈಗ ಸಿಂಪಲ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ಗೆ ಯಾವ ರೀತಿ ಬರುತ್ತೆ ಅಂತ ನೋಡಿ. ಒಂದು ವರ್ಣ ಡೂ ಇಂದನೇ ನೋಡೋಣ. ಸಿಂಪಲಲ್ಲಿ ಐ ಡೂ, ನಾನು ಮಾಡ್ತೀನಿ.
ಕಂಟಿನ್ಯೂಸ್ಲಿ ಐ ಆಮ್ ಡೂಯಿಂಗ್, ನಾನು ಮಾಡ್ತಿದ್ದೀನಿ. ಕಂಟಿನ್ಯೂಸ್ ಅಂದ್ರೇನು ಗೊತ್ತಲ್ಲ ಅದು ನಿಮಗೆ, ಹಂಗಂದ್ರೇನು ಮುಂದುವರ್ಸೋದು ಅಂತ. ಓಕೆ, ಸಿಂಪಲ್ ಅಂದರೆ ಸಿಂಪಲ್ ಐ ಡೂ, ನಾನು ಮಾಡ್ತಾ ಇದ್ದೀನಿ. ಕಂಟಿನ್ಯೂಸ್ ಅಂದರೆ ಐ ಆಮ್ ಡೂಯಿಂಗ್, ನಾನು ಮಾಡ್ತಾ ಇದ್ದೀನಿ, ನಾನು ಮಾಡ್ತೀನಿ. ಇದು ಡೂಯಿಂಗ್ ಅಂದರೆ ನಾನು ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಪರ್ಫೆಕ್ಟ್, ಪ್ರೆಸೆಂಟ್ ಪರ್ಫೆಕ್ಟ್. ಓಕೆ, ಐ ಹ್ಯಾವ್ ಡನ್, ಐ ಹ್ಯಾವ್ ಡನ್. ಪರ್ಫೆಕ್ಟ್ ಕಂಟಿನ್ಯೂಸ್, ಐ ಹ್ಯಾವ್ ಬೀನ್ ಡೂಯಿಂಗ್, ಐ ಹ್ಯಾವ್ ಬೀನ್ ಡೂಯಿಂಗ್. ಐ ಹ್ಯಾವ್ ಡನ್, ನಾನು ಮಾಡಿದೆ, ಈಗ ನಾನು ಮಾಡಿದೆ. ಓಕೆ, ಐ ಹ್ಯಾವ್ ಬೀನ್ ಡೂಯಿಂಗ್. ಸೊ ಅದು ಸೇಮ್ ಮೀನಿಂಗ್ ಇರುತ್ತೆ. ಐ ಹ್ಯಾವ್ ಬೀನ್ ಡೂಯಿಂಗ್ ಅಂದರೆ ನಾನು ಮಾಡ್ತಿದ್ದೀನಿ ಅಂತ. ಅರ್ಥ ಆಯ್ತಾ? ಐ ಹ್ಯಾವ್ ಬೀನ್ ಡೂಯಿಂಗ್. ಐ ಡೂ, ಐ ಆಮ್ ಡೂಯಿಂಗ್. ಐ ಹ್ಯಾವ್ ಡನ್, ಐ ಹ್ಯಾವ್ ಬೀನ್ ಡೂಯಿಂಗ್. ನಾನು ಮಾಡ್ತೀನಿ, ಮಾಡ್ತಿದ್ದೀನಿ, ಮಾಡಿದೆ. ಇದೆಲ್ಲ ಪ್ರೆಸೆಂಟಲ್ಲೇ, ವರ್ತಮಾನದಲ್ಲೇ. ಓಕೆ, ಈಗ ನೀವು ಊಟ ಮಾಡ್ತಾ ಇರ್ತೀರ ಅಂದ್ಕೊಳ್ಳಿ. ಓಕೆ, ನಿಮ್ಮಮ್ಮ ನಿಮಗೆ ಊಟ ತಂದು ಕೊಡ್ತಾರೆ, ಊಟ ಮಾಡ್ತಾ ಇರ್ತೀರ. ನೀವೇನಂತೀರಾ? ಊಟ ಮಾಡ್ತೀನಿ, ಐ ಡು, ನಾನು ಊಟ ಮಾಡ್ತೀನಿ. ಓಕೆ, ನೀವು ನಿಮ್ಮಮ್ಮ ತಟ್ಟೆನ ಮುಂದೆ ಇಟ್ಬಿಟ್ಟು ಹೋಗ್ತಾರೆ. ಅವಾಗ ನೀವೇನು ಹೇಳ್ತೀರಾ? ಊಟ ಮಾಡ್ತೀನಿ. ಆಮೇಲೆ ನಿಮ್ಮಮ್ಮ ಮತ್ತೆ ಇನ್ನೊಂದ್ಸತಿ ಬಂದು ಕೇಳ್ತಾರೆ, ಊಟ ಮಾಡ್ತಿದ್ದೀನಮ್ಮ, ಐ ಆಮ್ ಡೂಯಿಂಗ್, ಊಟ ನಾನು ಮಾಡ್ತಿದ್ದೀನಿ. ಮತ್ತೆ ನಿಮ್ಮಮ್ಮ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬಂದು ನೋಡ್ತಾರೆ, ಐ ಹ್ಯಾವ್ ಡನ್, ನಾನು ಊಟ ತಿಂತಾ ಇದ್ದೀನಿ. ಅಂದರೆ ಅದೇ ಮಾಡ್ತಾ ಇದ್ದೀವಿ ಅಂತ. ಪರ್ಫೆಕ್ಟ್ ಅಂದರೆ ಇನ್ನೇನು ಅದು ಕಂಪ್ಲೀಟ್ ಆಗುತ್ತೆ ಅಂತ. ಪರ್ಫೆಕ್ಟ್ ಕಂಟಿನ್ಯೂಸ್, ಐ ಹ್ಯಾವ್ ಬೀನ್ ಡೂಯಿಂಗ್, ಮಾಡ್ತಿದ್ದೀನಿ, ಇನ್ನೇನು ಮುಗ್ದೋಯ್ತು, ಕಂಪ್ಲೀಟ್ ಮಾಡ್ತಿದ್ದೀನಿ ಅಂತ. ಅರ್ಥ ಆಯ್ತಾ? ಸಿಂಪಲಲ್ಲಿ ಐ ಡೂ ಬರುತ್ತೆ, ಕಂಟಿನ್ಯೂಸಲ್ಲಿ ಐ ಆಮ್ ಡೂಯಿಂಗ್ ಬರುತ್ತೆ, ಪರ್ಫೆಕ್ಟಲ್ಲಿ ಐ ಹ್ಯಾವ್ ಡನ್ ಬರುತ್ತೆ, ಮತ್ತು ಪರ್ಫೆಕ್ಟ್ ಕಂಟಿನ್ಯೂಸ್ಲಿ ಐ ಹ್ಯಾವ್ ಬೀನ್ ಡೂಯಿಂಗ್ ಬರುತ್ತೆ. ಅರ್ಥ ಆಯ್ತಾ? ಇದನ್ನ ನೀವು ನೋಟ್ಸಲ್ಲಿ ನೀಟಾಗಿ ಒಂದು ಬುಕ್ಕಲ್ಲಿ ಒಂದು ಕಡೆಯಿಂದ ಇಂಗ್ಲೀಷ್ ಗ್ರಾಮರ್ ಅಂತ ಹಾಕೊಂಡು ನೀಟಾಗಿ ಬರ್ಕೊಂಡು ಬನ್ನಿ, ನಿಮಗೆ ಅರ್ಥ ಆಗ್ಬಿಡುತ್ತೆ. ಓಕೆ, ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡಬೇಡಿ. ಏನಕ್ಕೆ ಅಂದರೆ ನಿಮಗೆ ನೀಟಾಗಿ ಅರ್ಥ ಆಗಬೇಕು. ನಾನು ಅದಕ್ಕೆ ಫುಲ್ಲು ಕನ್ನಡದಲ್ಲೇ ನಾವು ಯಾವ ರೀತಿ ಮನೆಯಲ್ಲಿ ಇದು ಮಾಡ್ತೀವಿ ಆ ರೀತಿ ನಾನು ನಿಮಗೆ ಹೇಳ್ತಾ ತೋರಿಸ್ಕೊಡ್ತಾ ಇದ್ದೀನಿ. ಓಕೆ ಓಕೆ ಫೈನ್. ನೆಕ್ಸ್ಟ್ ನೋಡಿ, ಈಗ ನಾನು ಅದರಲ್ಲೇನೆ, ಈಗ ನಾವು ಇದರಲ್ಲಿ ನೋಡಿದ್ವಲ್ಲ, ಐ ಡೂ, ಐ ಆಮ್ ಡೂಯಿಂಗ್, ಐ ಹ್ಯಾವ್ ಡನ್, ಐ ಹ್ಯಾವ್ ಬೀನ್ ಡೂಯಿಂಗ್. ಇದರಲ್ಲಿ ನಾವು ಯಾವ ರೀತಿ ಒಂದು ವಾಕ್ಯ ನಾನು ಮಾಡಿದ್ದೀನಿ ಅದನ್ನು ನೋಡೋಣ. ಓಕೆ, ಐ ಡೂ, ಐ ಡೂ. ಐ ಪ್ಲೇ ಕಬಡ್ಡಿ ಎವ್ರಿ ಡೇ, ನಾನು ದಿನ ಕಬಡ್ಡಿ ಆಡ್ತೀನಿ. ದಿನ ನಾನು ಏನು ಮಾಡ್ತೀನಿ? ಕಬಡ್ಡಿ ಆಡ್ತೀನಿ. ಓಕೆ, ದಿನ ನಾನು ಕಬಡ್ಡಿ ಆಡ್ತೀನಿ. ಅದು ದಿನ ಆಡ್ತೀನಿ ಅಂದರೆ ನಾನು ದಿನ ಕಬಡ್ಡಿ ಆಡ್ತೀನಿ. ಇವತ್ತು ಯಾರೋ ಬಂದು ನನ್ನ ಕೇಳೋರು, ನಾನು ದಿನ ಕಬಡ್ಡಿ ಆಡ್ತೀನಿ, ಇವಾಗ ಆಡ್ತಾ ಇದ್ದೀನಿ. ಓಕೆ, ಕಬಡ್ಡಿ ದಿನ ಆಡ್ತೀನಿ ನಾನು, ಅದು ಪ್ರೆಸೆಂಟಲ್ಲೇ. ಓಕೆ, ಐ ಆಮ್ ಡೂಯಿಂಗಲ್ಲಿ ನಾನು ಇವಾಗ ಮಾಡ್ತಾ ಇದ್ದೀನಿ. ಐ ಆಮ್ ಪ್ಲೇಯಿಂಗ್ ಕಬಡ್ಡಿ ನೌ, ನಾನು ದಿನ ಆಡ್ತೀನಿ, ಇವತ್ತು ಆಡ್ತಾ ಇದ್ದೀನಿ. ಓಕೆ, ಇದು ದಿನ ಆಡ್ತೀನಿ ನಾನು. ವರ್ತಮಾನದಲ್ಲಿ ಈಗ ಯಾರೋ ಬಂದು ನೀನು ಏನು ಮಾಡ್ತಿದ್ದೀನಿ? ಕಬಡ್ಡಿ ಆಡ್ತಾ ಇದ್ದೀನಿ, ದಿನ ಆಡ್ತೀನಿ ನಾನು ಕಬಡ್ಡಿ. ಓಕೆ, ಸೊ ಐ ಆಮ್ ಪ್ಲೇಯಿಂಗ್ ಕಬಡ್ಡಿ ನೌ. ಈಗ ಐ ಆಮ್ ಡೂಯಿಂಗ್ ಅಂದರೆ ನಾನು ಆಲ್ರೆಡಿ ಆಡ್ತಾ ಇದ್ದೀನಿ ಕಬಡ್ಡಿ, ನಾನು ಇವಾಗ ಆಡ್ತಾ ಇದ್ದೀನಿ. ಐ ಹ್ಯಾವ್ ಡನ್, ಐ ಹ್ಯಾವ್ ಜಸ್ಟ್ ಪ್ಲೇಡ್ ಕಬಡ್ಡಿ, ನಾನು ಈಗ ತಾನೇ ಜಸ್ಟ್ ಕಬಡ್ಡಿ ಆಡಿದೆ. ಈಗ ನೆನ್ನೆದು ಅಂದರೆ ಅದೇನಾಗುತ್ತೆ? ಪಾಸ್ಟ್ ಆಗಿಬಿಡುತ್ತೆ. ಆಯಿತಾ? ನೆನ್ನೆದು ಅಂದರೆ ಪಾಸ್ಟ್ ಆಗಿಬಿಡುತ್ತೆ. ನಾನು ಈಗ ಆಡಿದೆ, ಜಸ್ಟ್ ಪ್ಲೇಡ್ ಕಬಡ್ಡಿ. ಈಗ ಮುಂಚೆ ಅವನು ಏನು ಹೇಳ್ದ? ನಾನು ದಿನ ಕಬಡ್ಡಿ ಆಡ್ತೀನಿ ಅಂದ. ಆಮೇಲೆ ಈ ಕಬಡ್ಡಿ ಈಗ ಆಡ್ತಾ ಇದ್ದೀನಿ ಅಂದ. ಇದು ಪ್ರೆಸೆಂಟೇ, ಇದು ಇವಾಗಲೂ ಆಯಿತಾ? ನೆನ್ನೆದು ಅಂದರೆ ಪಾಸ್ಟ್ ಆಗಿಬಿಡುತ್ತೆ. ನಾನು ಈಗ ಆಡಿದೆ, ಜಸ್ಟ್ ಪ್ಲೇಡ್ ಕಬಡ್ಡಿ. ಈಗ ಮುಂಚೆ ಅವನು ಏನು ಹೇಳ್ದ? ನಾನು ದಿನ ಕಬಡ್ಡಿ ಆಡ್ತೀನಿ ಅಂದ. ಆಮೇಲೆ ಈ ಕಬಡ್ಡಿ ಈಗ ಆಡ್ತಾ ಇದ್ದೀನಿ ಅಂದ. ಇದು ಪ್ರೆಸೆಂಟೇ, ಇದು ಇವಾಗಲೂ ಈಗ ಜಸ್ಟ್ ಪ್ಲೇಡ್ ಕಬಡ್ಡಿ. ನೀವೀಗ ಹೇಳ್ತೀರಲ್ವ, ಜಸ್ಟ್ ಈಗ ಯಾರೋ ಊಟ ಮಾಡಪ್ಪ ಅಂದರೆ ಈಗ ಜಸ್ಟ್ ತಿಂದೆ, ಈಗ ನೆನ್ನೆ ತಿಂದಿರ್ತೀರ ಊಟ, ಅದನ್ನು ಇವತ್ತು ಮಾಡು ಅಂದರೆ ನಾನು ನೆನ್ನೆ ತಿಂದಿದ್ದಪ್ಪ ಇವತ್ತು ತಿನ್ನಬೇಕು ಅಂತ ತಿಂತೀರಲ್ವ. ಬಟ್ ಜಸ್ಟ್ ಈಗ ತಿಂದಿದ್ದ ನೀವು ಇನ್ನೊಂದು ಸ್ವಲ್ಪ ಊಟ ಮಾಡು ಅಂದರೆ ಏನಂತೀರ? ಬೇಡಪ್ಪ, ಅದು ಇನ್ನೂ ಹೊಟ್ಟೆಲ್ಲೇ ಇದೆ, ಈಗ ತಿಂದಿದ್ದಲ್ವಾ ಅಂತ. ನೆನ್ನೆ ತಿಂದಿದ್ದಾರೆ ಕರಗೋಗಿರುತ್ತೆ, ಅದು ಪಾಸ್ಟು. ಈಗ ಜಸ್ಟ್ ತಿಂದಿರೋದಂದರೆ ಅದು ಹೊಟ್ಟೆಲ್ಲೇ ಇರುತ್ತೆ. ಸೊ ಜಸ್ಟ್, ಐ ಹ್ಯಾವ್ ಜಸ್ಟ್ ಪ್ಲೇಡ್ ಕಬಡ್ಡಿ. ಅಂಡರ್ಸ್ಟ್ಯಾಂಡ್? ಐ ಹ್ಯಾವ್ ಬೀನ್ ಡೂಯಿಂಗಲ್ಲಿ ಐ ಹ್ಯಾವ್ ಬೀನ್ ಪ್ಲೇಯಿಂಗ್ ಕಬಡ್ಡಿ ಫಾರ್ 5 hours. ಓಕೆ, ನಾನು 5 ಅವರಿಂದ ಕಬಡ್ಡಿ ಆಡ್ತಿದ್ದೀನಿ. ನಾನು 5 ಅವರಿಂದ ಕಬಡ್ಡಿನ ಆಡ್ತಿದ್ದೀನಿ. ಅರ್ಥ ಆಯ್ತಾ?
ಕಬಡ್ಡಿ ನಾನು ಡೈಲಿ ಆಡ್ತೀನಿ. ಕಬಡ್ಡಿ ನಾನು ಇವಾಗ ಆಡ್ತಾ ಇದ್ದೀನಿ. ಈಗ ಜಸ್ಟ್ ಆಡ್ದೆ. 5 ಅವರಿಂದ ಆಡ್ತಾನೆ ಇದ್ದೀನಿ. ಸೊ ಇದು ಇವೆಲ್ಲನೂ ಕೂಡ ಏನು ಪ್ರೆಸೆಂಟಲ್ಲಿ ಆಗಿರೋಂಥದ್ದು. ನಾನು ಆಗ್ಲೇ ಹೇಳಿದ್ನಲ್ಲ ಊಟದ ವಿಷಯ. ನಾನು ಊಟ ಮಾಡ್ತೀನಿ. ಈಗ ಮಾಡ್ತಾ ಇದ್ದೀನಿ. ಈಗ ಜಸ್ಟ್ ಮಾಡ್ದೆ. ನೆಕ್ಸ್ಟು ಈಗ ಜಸ್ಟ್ ಅಂದ್ರೆ ಇದು ಇವಾಗ ಫಾಸ್ಟ್ ಹೋಗಲ್ಲ. ಅದು ಈಗ ಮಾಡ್ದೆ. ಮತ್ತೆ ಈಗೇನು ಈಗ ಮಾಡ್ತಾ ಇದ್ದೀನಿ ಇನ್ನ. ಓಕೆ. ನಾನು ಆಗ್ಲೇ ಅರ್ಧ ಗಂಟೆಯಿಂದ ಟಿವಿ ನೋಡ್ಕೊಂಡು ನಾನು ಊಟ ಮಾಡ್ತಾ ಇದ್ದೀನಿ. ಸೊ ಇವೆಲ್ಲ ಏನಾಗುತ್ತೆ ಪ್ರೆಸೆಂಟ್ ವರ್ತಮಾನ ಕಾಲ. ನಾವೇನು ಈಗ ಏನ್ ನಡೀತಾ ಇದೆ ಅದನ್ನ ನಾವು ಇಲ್ಲಿ ಹೇಳ್ತಾ ಇದೀವಿ ವಾಕ್ಯದಲ್ಲಿ. ಈ ವಾಕ್ಯನ ನೀಟಾಗಿ ಬರ್ಕೊಳ್ಳಿ. ಒಂದಲ್ಲ ಅಂದ್ರೆ 5 ಸತಿ ಒಂದೊಂದು ವಾಕ್ಯನ ಓದಿ ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಓಕೆ. ನೀವು ಪ್ರಾಕ್ಟೀಸ್ ಮಾಡಿದಷ್ಟು ಅರ್ಥ ಆಗುತ್ತೆ. ಇಲ್ಲಾಂದ್ರೆ ಸುಮ್ನೆ ನಾನು ಹೇಳಿದ್ದ ಕೇಳ್ಬಿಟ್ಟು ನೀವು ಬಿಟ್ಟಾಗ ಅರ್ಥ ಅಲ್ಲ. ಇದನ್ನ ಬರ್ಕೊಳ್ಳಿ. ಒಂದು ಐ ಪ್ಲೇ ಕಬಡ್ಡಿ ಎವ್ರಿ ಡೇ. ಐ ಡೂ ನಲ್ಲಿ ಬರುತ್ತೆ. ಐ ಆಮ್ ಡೂಯಿಂಗ್ ಅಲ್ಲಿ ಈಗ ಮಾಡ್ತಿರೋದು ಬರುತ್ತೆ. ಅಂದ್ರೆ ಇವೆಲ್ಲನೂ ಕೂಡ ಪ್ರೆಸೆಂಟ್ ಟೆನ್ಸೆ. ಪಾಸ್ಟ್ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಈಗ ನೀವು ಮೇ ಬಿ ಇದು ಅನ್ಕೋಬಹುದು ಐ ಹ್ಯಾವ್ ಜಸ್ಟ್ ಪ್ಲೇಡ್ ಕಬಡ್ಡಿ ಅಂತ. ಜಸ್ಟ್ ನಾನು ಅವಾಗಲೇ ಹೇಳಿದ್ನಲ್ಲ, ಈಗ ನೀವು ಈಗ ಜಸ್ಟ್ ನೀವು ಊಟ ಮಾಡ್ಕೊಂಡು ಆಚೆ ಬಂದಿರ್ತೀರಾ. ಓಕೆ. ಅಲ್ಲಿ ಯಾರೋ ಮತ್ತೆ ನಿಮ್ಮನ್ನ ಊಟಕ್ಕೆ ಕರೆದ್ರೆ, ಅಪ್ಪ ಈಗ ತಾನೇ ಜಸ್ಟ್ ಊಟ ಮಾಡಿದ್ದೀನಿ ಅಂತ ಹೇಳ್ತೀರಾ. ನೀವು ನೆನ್ನೆ ತಿಂದಿದ್ರೆ ಅದೇ ಪಾಸ್ಟ್ ಆಗಿದ್ರೆ ನೀವು ಅವ್ರ ಊಟಕ್ಕೆ ಕರೆದಾಗ, ಅಯ್ಯೋ ನೆನ್ನೆ ಊಟ ಮಾಡಿರೋದು ನಡಿ ನೀವು ಊಟ ಮಾಡ್ತೀನಿ ಅಂತ ಹೇಳ್ತೀರಾ. ಅರ್ಥ ಆಯ್ತಾ? ಸೊ ಆ ರೀತಿ ನಾವು ಇದನ್ನ ನಿಮಗೆ ನಾನು ಫುಲ್ಲು ಅಂದ್ರೆ ಅರ್ಥ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ. ಓಕೆ. ಸೊ ಈ ರೀತಿ ನೀವಿದನ್ನ ಅರ್ಥ ಮಾಡ್ಕೊಬೇಕು. ಓಕೆ. ಈಗ ಇದು ಸಾಕು ಪ್ರೆಸೆಂಟೊಂದು. ಮತ್ತೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಪಾಸ್ಟ್ ಮತ್ತೆ ಫ್ಯೂಚರ್ ಬಗ್ಗೆ ಹೇಳ್ತೀನಿ. ಪ್ಲೀಸ್ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಏನಾದ್ರು ಡೌಟ್ಸ್ ಇದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು. ಬಾಯ್.